ಎಲ್ಲೆಲ್ಲಿ ಎಂತೆಲ್ಲ ಉಂಟು ಎಲ್ಲ ಮ್ಯಾಪಲ್ಲಿ ಉಂಟು. ಸೂಪರ್ ಬ್ರೋ. ಇದು ನನ್ನ 7th ಇಯರ್. ನಿಂದು? ನನ್ನ 4th ಇಯರ್. KTM ಬೈಕ್, ಚಪ್ರಿ ಬೈಕ್ ಹಾಗೆಲ್ಲ ಹೇಳ್ತಾರೆ. ಹಾಂ ಬ್ಯಾಕ್ ಪೇನ್, ಫುಲ್ ಬ್ಯಾಕ್ ಪೇನ್. ಪೀಸ್ಫುಲ್ ಕಮ್ಯುನಿಟಿ, ಪೀಸ್ಫುಲ್ ರೈಡ್. ಯಾರು ಹೆಲ್ಮೆಟ್ ಹಾಕೋದಿಲ್ಲ ಮಾರೆ. ಬ್ರೇಕ್. ಇವನ್ ಮಾತ್ರ ತುಂಬ ಬೇಗ ಹೊರಟು ಬಂದಿದ್ದಾನೆ. ಸರಿ, ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಬೇರೆ ದಿನ ಎಲ್ಲ ನಾನು ಟೈಮ್ ಮೇಂಟೈನ್ ಮಾಡ್ತೇನೆ, ಇವತ್ತು ಎಂತ ಆಯ್ತು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಬಾಯ್ ಅಮ್ಮ. ಓಕೆ, ಥ್ಯಾಂಕ್ ಯು. ಸಮುದ್ರಣ್ಣ ಬರ್ಪೆ. ಥ್ಯಾಂಕ್ ಯು ಬಾಯ್. ಪಾಪ ಫೋನ್ ಮಲ್ಪನಾ ರನ್ನಿಂಗ್ ಗಡ್ ಮಲ್ಪೆ ಬರ್ಪೆ. ಬಾಯ್. ಹಲೋ, ನಾ ಹೊರಟೆ. ಓ ಶಿಟ್, ಮಳೆ ಇದೆಂತ ಮಾರೆ, ಸಡನ್ಲಿ ಮಳೆ ಸ್ಟಾರ್ಟ್ ಆಯ್ತಲ್ಲ. Later that same evening. ಬ್ರೋ ಬರ್ಪೆ. ಥ್ಯಾಂಕ್ಸ್. ಲಾಸ್ಟ್ ಮೂಮೆಂಟ್ ಮಲ್ತ್ಕೊರಿರತ್ತ. ನನ್ನ ಬೈಕಿದು ವ್ರ್ಯಾಪ್ ಎಲ್ಲ ಮಾಡಿ ಆಯ್ತು. ಪಾಪ ಮನೀಶ್ ಅವ್ರು ಲಾಸ್ಟ್ ಮೂಮೆಂಟ್ ನಂಗೆ ಮಾಡಿ ಕೊಟ್ಟರು. ಅವರಿಗೆ ಅರ್ಜೆಂಟ್ ಮನೆ ಹೋಗ್ಲಿಕ್ಕಿತ್ತು, ಆದ್ರೂ ನಂಗೆ ಟೈಮ್ ಕೊಟ್ಟು ಅವರು ರೆಡಿ ಮಾಡಿ ಕೊಟ್ಟರು. ಯಾಕಂದ್ರೆ ಎಂತ ಗೊತ್ತಾ, ಇಲ್ಲೆಲ್ಲ ಆದ್ರೆ ನಡೀತದೆ, ಅಲ್ಲಿ ತುಂಬಾ ಬೈಕ್ ಇದು ಕ್ರೇಜ್ ಇರೋರು ಇರುತ್ತಲ್ಲ, ಆಗ ಸ್ವಲ್ಪ ಈ ನಮ್ದು ವ್ರ್ಯಾಪ್ ಡೀಟೇಲ್ ಎಲ್ಲ ಸ್ವಲ್ಪ ಮ್ಯಾಟರ್ ಆಗ್ತದೆ. ಯಾಕಂದ್ರೆ ಅವ್ರು ಕಣ್ ಬಾಯಿ ಎಲ್ಲ ಬಿಟ್ಟು ನೋಡ್ತಾರೆ ವರ್ಕ್ ಹೇಗಾಗಿದೆ ಅಂತ. ದೂರದಿಂದ ನೋಡುವಾಗ ಎಲ್ಲರಿಗೆ ಇಷ್ಟ ಆಗ್ತದೆ ಕಲರ್, ಆದ್ರೆ ಹತ್ರ ಬಂದ್ಮೇಲೆ ಡಿಸಪಾಯಿಂಟ್ ಆಗಬಾರ್ದು. ಅದೊಂದೇ ರೀಸನ್ಗೆ ನಾನು ಬೈಕ್ ನ ಎನಿ ಟೈಮ್ ನೀಟ್ ಇಟ್ಕೊಳ್ತೇನೆ. ಈಗ ನಾನು ಸೀದಾ ಭುವನ್ ಮನೆ ಹೋಗ್ತಿದ್ದೇನೆ. ಅವನ ಮನೆಯಿಂದ ನಾಳೆ ನಾವು ಹೊರಡುದು ಬೆಳಿಗ್ಗೆ. ರ್ಯಾಬಿಟ್ ಕಾಲ್ ಭುವನ್. ಅವನದು ಲೊಕೇಶನ್ ಬಂದಿದ್ದೇವೆ, ಆದರೆ ಭುವನ್ ತೋರ್ತಿಲ್ಲ, ಅಂದರೆ ಅವ್ನ ಮನೆ ತೋರ್ತಿಲ್ಲ. ಹಲೋ, ನಿನ್ನ ಲೊಕೇಶನ್ ಬಂದಿದೆ, ಎಲ್ಲಿ ಮನೆ? ಈಗ ಲೈಟ್ನಿಂದ ಗಾಡಿದ ಅಲ್ಲಿಂದ. ಓಕೆ. ಹಾಂ, ರೋಡ್ ಕ್ರೇಜಿ ಮಾರೆ. ಮನೆ ಆಫ್ ರೋಡ್ ಅಲ್ಲ ಡೈಲಿ. ಅದೇ ಇವನಿಗೆ ಆ್ಯಕ್ಚುಲಿ ಮನೆಗೆ ಹೋಗೋದೇ ಒಂದು ಗಮ್ಮತ್ತಾಗ್ತದೆ ಅಂತ ಮಾರೆ. ಮನೆಯಿಂದ ಪೇಟೆಯಿಂದ ಮನೆಗೆ ಈ ಥರ ಆಫ್ ರೋಡ್ ಉಂಟಲ್ಲ, ಕ್ರೇಜಿ ಮಾರೆ ಇದು. ನಾನಾಗಿದ್ರೆ ಎಷ್ಟೊತ್ತಿಗೆ ಪ್ರೋ ಆಗ್ತಿದ್ದೆ ಆಫ್ ರೋಡಲ್ಲಿ. ನೆಕ್ಸ್ಟ್ ಟೈಮ್ ಇವ್ನ ಮನೆಗೆ ಆಫ್ ರೋಡ್ ಮಾಡ್ಲಿಕ್ಕೆ ಬರಬೇಕು. ಒಳ್ಳೆ ಉಂಟು ಮಾರೆ ಜಾಗ, ಸುತ್ತ ತೋಟ, ಮನೆಗೆ ಹೋಗೋದು ಆಫ್ ರೋಡ್, ಗಮ್ಮತ್ತಾಗ್ತದೆ. ನಾಯಿ ಎಲ್ಲ ಬೊಗ್ಳುತ್ತುಂಟು ಮಾರೆ. ಸೆಟ್ ಅಲ್ಲ, ರೋಡ್ ಒಳ್ಳೆ ಉಂಟು ಮಾರೆ. The next day. ಸೆಟ್. ನಾಯಿ ಆಂಟಿ ಪಪ್ಪುದಾ? ಹಲೋ ಬ್ರೋ, ಬ್ರಹ್ಮವರದ್ದು ಪಿದಾಡಿಯಾ? ಜಸ್ಟ್ ಒಂದು ಫ್ರೆಂಡ್ KTM ಬಂದಿದ್ದಾನಲ್ಲ, ಹನ್ಸಲ್ ಅಂತ, ಅವನು ಬಂದಿದ್ದಾನೆ ಆಲ್ರೆಡಿ ಕುಂದಾಪುರಗೆ. ಅವನಿಗೆ ನಾನು 7ಗೆ ಟೈಮ್ ಹೇಳಿದ್ದು, ಅವ್ನು 7ಗೆ ಬಂದಿದ್ದಾನೆ ಮಾರೆ ಪಾಪ. ಬೇರೆ ದಿನ ಎಲ್ಲ ನಾನು ಟೈಮ್ ಮೇಂಟೈನ್ ಮಾಡ್ತೇನೆ, ಇವತ್ತು ಎಂತ ಆಯ್ತು ಅಂತ ಗೊತ್ತಿಲ್ಲ. ಯಾಕಂದ್ರೆ ಲಗೇಜ್ ಎಲ್ಲ ತುಂಬಾ ಇತ್ತು, ಎಲ್ಲ ಪುನಃ ರೀಪ್ಯಾಕ್ ಮಾಡುವಾಗ ಸ್ವಲ್ಪ ಲೇಟ್ ಆಯ್ತು ಮಾರೆ. ಅಡಿಲಿಗ ಸೀದಾ ಆನೆಗುಡ್ಡೆ ಹೋಗುವ. ನಿನ್ನೆ ಇದೇ ರೋಡಲ್ಲಿ ಬಂದದ್ದು, ಇವನ್ ಮನೆನೇ ಆಫ್ ರೋಡ್, ಗಮ್ಮತ್ತಾಗ್ತದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ನಾವಿವತ್ತು ಗೋವಾ ಹೊರಟದ್ದು ರಾಯಲ್ ಎನ್ಫೀಲ್ಡ್ ಮೋಟೋವರ್ಸ್ ಇವೆಂಟ್ಗೆ. ಎವ್ರಿ ಇಯರ್ ಹೋಗ್ತೇನೆ ನಾನು, ಇದು ನಂದು 4th ಇಯರ್. ರಿಯಲಿ ಎಕ್ಸೈಟೆಡ್. ಅಲ್ಲಿ ಬೋನ್ ಮುಂದೆ ಹೋಗ್ತಿದ್ದಾನಲ್ಲ, ಒಂದು ಫ್ರೆಂಡ್ ಇದ್ದಾಳೆ ಅಲ್ಲಿ, ಅವಳು ಬರ್ತಾಳೆ ನಮ್ಮೊಟ್ಟಿಗೆ. ಶಿ ಈಸ್ ಬೀನ್ ವೇಟಿಂಗ್ ಸಿನ್ಸ್ 1 hour. ಅಲ್ಲೇ ನಿಂತಿದ್ದಾಳೆ ಮಾರಿ. ಅವಳಿಗೆ ಸಿಟ್ಟು ಬಂದಿದೆ, ಲೇಟ್ ಬಂದದಂತ. ಎಂತ ತುಂಬತ್ತಾಯ್ತಾ ವೆಯ್ಟ್ ಮಾಡಿ? ಸೊ ಫುಲ್ ಬೆಚ್ಚದಲ್ಲಿದ್ದಾಳೆ ಅವಳು. ನನಗೆಂತ ಬೈದಿದ್ದಾರೆ ಸಾಕು ಮಾರೆ, ಯಾಕಂದ್ರೆ ನನ್ನಿಂದ ಲೇಟ್ ಆಗಿದೆ. ಹಲೋ, ನಮ್ಮ ಬ್ರಹ್ಮವರ ಪಾಸಾಯ ಈ ಆನೆಗುಡ್ಡೆ ಟೆಂಪಲ್ ಉಲ್ಲಾತ? ಹಾಂ ಅವಲೇ ಆನೆಗುಡ್ಡೆ ಬ್ರೋ, ಲೊಕೇಶನ್ ಪಾಡ ಆನೆಗುಡ್ಡೆ. ಹಾಂ ದ್ವಾರ ಉಂಡತ ಒಂಜಿ ಟೆಂಪಲ್ದ ಬ್ರೋ, ದುರ್ಗಾ ಪರಮೇಶ್ವರಿ ಅಲ್ಲ? ಆನೆಗುಡ್ಡೆ ಗಣಪತಿ ಬ್ರೋ, ಆನೆಗುಡ್ಡೆ ಮಹಾಗಣಪತಿ ಅಂತ ಲೊಕೇಶನ್ ಪಾಡ್ ಬ್ರೋ. ಡೈರೆಕ್ಟ್ ಅಡಗಿಲ್ಲ ತಂಪುಂಡು. ಆನೆ ಸ್ಪೆಲ್ಲಿಂಗ್ ಆನೆ ಬಣ್ಣ ಏನೋ ಗೊತ್ತು ನನಗೆ, ಎಲಿಫೆಂಟ್. ಇದೀಗ ಬ್ರಹ್ಮವರಿಂದ ಹೊರಟದ್ ನಾವು. ಇಲ್ಲಿ ಒಂದು ಚೇಂಜಸ್ ನೋಡ್ಬೋದು, ಹೊಸ ಟ್ಯಾಂಕ್ ಬ್ಯಾಗ್ ಸಿಕ್ಕಿದೆ. ನಾನ್ ತಗೊಂಡದಲ್ಲ, ನಂದು ಫ್ರೆಂಡ್ ಒಬ್ರು ಹರ್ಷ ಉಡುಪ ಅಂತಿದ್ದಾರೆ, ಅವ್ರು ನಂಗೆ ಗಿಫ್ಟ್ ಮಾಡಿದ್ದು. ಸೊ ನನ್ನ ಲೆಕ್ಕದಲ್ಲಿ ಸ್ಪಾನ್ಸರ್ ಅಂತ ಹೇಳಿದ್ರು. ದುಡ್ಡು ಕೊಡ್ತೇನೆ ಅಂತ ಎಷ್ಟು ಹೇಳಿದ್ರು ಅವರು ತಗೊಳ್ಳಿಕ್ಕೆ ರೆಡಿ ಇಲ್ಲ. ಅವ್ರು ನನ್ನೊಟ್ಟಿಗೆ ಕೇರಳ ಕೊಟ್ಟಿಯೂರಿಗೆ ಬಂದಿದ್ರು, ನಾವು ಅವ್ರ ಒಟ್ಟಿಗೆ ಡ್ರೈವ್ ಹೋಗಿದ್ದು ಕೊಟ್ಟಿಯೂರು ಟೆಂಪಲ್ಗೆ. ಅವ್ರದ್ದು ಹಳೇದೊಂದು ಟ್ಯಾಂಕ್ ಬ್ಯಾಗ್ ಇತ್ತು. ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು ನಿಂಗೆ ಒಂದು ಟ್ಯಾಂಕ್ ಬ್ಯಾಗ್ ಕೊಡ್ತೇನೆ ಅಂತ. ಮತ್ತೆ ನಾನು ನಿನ್ನೆ ಫೋನ್ ಮಾಡಿದೆ ಬೆಳಿಗ್ಗೆ, ಬ್ರೋ ನಿಮ್ಮ ಹತ್ರ ಒಂದು ಟ್ಯಾಂಕ್ ಬ್ಯಾಗ್ ಇತ್ತು ಅಂತ ಹೇಳಿದ್ರಲ್ಲ, ನಂಗೆ ಯೂಸ್ ಆಗ್ತದೆ, ಅದಿದ್ರೆ ಕೊಡಿ ಅಂತ ಹೇಳಿದೆ. ಅದಕ್ಕೆ ಅವ್ರ ಮನೇಲಿ ಹುಡುಕಿದ್ರೆ ಸಿಗ್ಲಿಲ್ಲ. ಸೊ ಸಿಗ್ಲಿಲ್ಲ ಅಂತ ಹೇಳಿ ಅವ್ರು ಮಂಗಳೂರಿಂದ ತರಿಸಿದ್ರು.
ಮಂಗಳೂರಿದ್ದು, ಮಂಗಳೂರಿಂದ ತರಿಸಿ ನಂಗೆ ನಿನ್ನೆ ರಾತ್ರಿ 8:30ಗೆ ಕೊಟ್ರು ಟ್ಯಾಂಕ್ ಬ್ಯಾಗ್. ಸೊ ನಂಗೆ ಇದೀಗ ಒಳ್ಳೆ ಯೂಸ್ ಆಗ್ತುಂಟು. ಇಲ್ಲಿ ಮೊಬೈಲ್ ಇಟ್ಕೊಳ್ಳಿಕ್ಕೆ ಮತ್ತೆ ಕ್ಯಾಮೆರಾ ಆಕ್ಸೆಸರೀಸ್, ಬ್ಯಾಟ್ರಿ ಎಲ್ಲ ಇದ್ರೊಳಗೆ ಇಟ್ಟಿದ್ದೇನೆ. ತುಂಬಾ ಯೂಸ್ಫುಲ್. ಸೊ ನಂದ ದೊಡ್ಡ ದೊಡ್ಡ ಬ್ಯಾಗ್ಸ್ ಅದಕ್ಕಿಂತ ಎಲ್ಲದಕ್ಕಿಂತ ಜಾಸ್ತಿ ಯೂಸ್ಫುಲ್ ಇದು. ಮತ್ತೆ ಇನ್ನೊಂದು ಎಂತ ಅಂದ್ರೆ ಇದೀಗ ಮ್ಯಾಗ್ನೆಟ್ ಅಲ್ಲ, ರಪ್ಪ ತೆಗಿಬಹುದು, ಸ್ಟ್ರಾಪ್ ಅಲ್ಲ. ಇನ್ನೊಂದು ಬೆಸ್ಟ್ ಪಾರ್ಟ್, ಅದರಲ್ಲಿ ಇನ್ನೊಂದು ಸ್ಟ್ರಾಪ್ ಬರ್ತದೆ, ನಮ್ದು ಬ್ಯಾಕ್ ಪ್ಯಾಕ್ ತರ ಯೂಸ್ ಮಾಡ್ಬೋದು, ಬೆನ್ನಿಗೆ ಹಾಕೊಂಡು ಹೋಗ್ಬೋದು. 3000 ಎಷ್ಟು ಉಂಟು ಅದು ಅವ್ರು ಹೇಳಿದ, ನೀನ್ ದುಡ್ಡು ಹಾಕಿದ್ರೆ ನಾನು ಬ್ಲಾಕ್ ಮಾಡ್ತೇನೆ ಹಾಗೆಲ್ಲ ಹೇಳ್ತಿದ್ದಾರೆ. ಐ ನೋ ಯು ಆರ್ ವಾಚಿಂಗ್ ದಿಸ್. ಹರ್ಷ ಉಡುಪ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಒಂದು ಮಸ್ತ್ ಯೂಸ್ ಅವನುಂಡೆ ಎಂಕ್. ಫುಲ್ ಸ್ಪೀಡ್. ನಾನು ಆಕ್ಚುಲಿ ಬ್ಲಾಗ್ ಅಲ್ಲೆಲ್ಲ ಹಾಕ್ತೇನಲ್ಲ ಫ್ಯೂಲ್ ಆಗುವಾಗ ಪವರ್ ಸ್ಪೀಡ್ ಹಾಗೆ ಹೇಳ್ತೇನಲ್ಲ, ಕೆಲವರೆಲ್ಲ ಕೇಳ್ತಾರೆ ಡಿಫರೆನ್ಸ್ ಉಂಟಾ ಕೇಳ್ತಾರೆ. ನಾನು ಆಕ್ಚುಲಿ ಮೈಲೇಜ್ ನೋಡುದಿಲ್ಲ, ನಾನು ಚೆಕ್ ಮಾಡೋದು ಎವ್ರಿ ಇಯರ್ ಗೋವಾ ಹೋಗುವಾಗ ಚೆಕ್ ಮಾಡೋದು. ಈ ಬೈಕ್ ಇದು ಮೈಲೇಜ್ ನಂಗೆ ಅಬೌಟ್ 25 ಇಲ್ಲಿವರೆಗೆ ಕೊಡ್ಲಿಲ್ಲ, ಮತ್ತೆ 22 to 25 ಅದ್ರ ಮಿಡಲ್ ಅಲ್ಲಿ ಮೈಲೇಜ್ ಕೊಡ್ತದೆ. ಅದಕ್ಕಿಂತ ಜಾಸ್ತಿ ನಂಗೆ ಈ ಬೈಕ್ ಕೊಡುದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಕ್ಲಾಸಿಕ್ 40 ಕೊಡ್ತದೆ, 35 ಕೊಡ್ತದೆ ಹಾಗೀಗೆಲ್ಲ. ಅದೆಲ್ಲ ಕೊಡುದಿಲ್ಲ ಅಂಕಲ್ ಅವರಿಗೆ. ನಾವು ಬೈಕ್ ಇಟ್ಕೊಂಡು ಸ್ಲೋ ಹೋಗುದಿಲ್ಲ, ನಾವು ಸ್ಪೀಡ್ ಹೋಗ್ತೇವೆ, ಫುಲ್ ರೆಡ್ ಲೈನ್ ಮಾಡ್ತೇವೆ RPM. ಸೊ ಹಾಗೆಲ್ಲ ಫುಲ್ ಮೈಲೇಜ್ ಡ್ರಾಪ್ ಆಗ್ತದೆ. ಮತ್ತೆ ಎಕ್ಸಾಸ್ಟ್ ಉಂಟು, ಏರ್ ಫಿಲ್ಟರ್ ಬೇರೆ, ಪರ್ಫಾರ್ಮೆನ್ಸ್ ಸ್ಪಾರ್ಕ್ ಪ್ಲಗ್. ಸೊ ಅದೆಲ್ಲ ಇದ್ದಾಗ ಮೈಲೇಜ್ ಡ್ರಾಪ್ ಆಗಿ ಆಗ್ತದೆ. ನಮಗೆ ಪರ್ಫಾರ್ಮೆನ್ಸ್ ಬೇಕಾದ್ರೆ ನಾವು ಮೈಲೇಜ್ ಕಾಂಪ್ರಮೈಸ್ ಮಾಡಲೇಬೇಕು. ಸ್ಪೀಡ್ ಅಂತ ಹಾಕೋದಂದ್ರೆ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಆ ಪೆಟ್ರೋಲ್ ಅಲ್ಲಿ. ಮತ್ತೆ ಪ್ರೈಸ್ ವೈಸ್ ಪರ್ ಲೀಟರ್ 10 rupees ಎಷ್ಟು ಜಾಸ್ತಿ ಉಂಟು. ಮತ್ತೆ ಇನ್ನೊಂದು, ನಾನು ಎಕ್ಸಾಸ್ಟ್ ಚೇಂಜ್ ಮಾಡಲಿಲ್ಲ, ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ಬರಲಿಲ್ಲ, ಸೌಂಡ್ ಉಂಟು ಎಕ್ಸಾಸ್ಟ್. ಯಾಕಂದ್ರೆ ಅಲ್ಲಿ ಹೋಗಿ ಪುನಃ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾನು ಸೈಲೆಂಟ್ ಅಲ್ಲಿ ಹೋದ್ರೆ ಅಲ್ಲಿ ಹವಾ ಇಲ್ಲ, ಒಂದಂತಂದ್ರೆ ಇರಿಟೇಷನ್ ಆಗ್ತದೆ. ಸೊ ನಾನು ಸಾಂಗ್ ಕೇಳ್ತಾ ಹೋಗ್ತೇನೆ. ಮತ್ತೆ ಇನ್ನೊಂದು ಹೇಳಿಗಿತ್ತು, 3 ವರ್ಷ ಸಹ ನಾನು ಬೆಳಿಗ್ಗೆ ನನ್ನ ಮನೆಯಿಂದಾನೇ ನಾವು ಹೊರಡ್ತಿದ್ದೆ, ಅಮ್ಮಂಗೆ ಪಪ್ಪಂಗೆ ಎಲ್ಲ ಬಾಯ್ ಹೇಳಿ. ಆದ್ರೆ ಈ ಸಲ ಎಂತ ನಾನು ಬೋನ್ ಮನೆಯಿಂದ ಹೊರಟದು. ಯಾಕಂದ್ರೆ ಈ ಸಲ ಬೋನ್ ಬಂದ. ನಾನು ಹೇಗೂ ನಂಗೆ ಉಡುಪಿ ಬರ್ಲಿಕ್ಕಿತ್ತು ನಿನ್ನೆ, ಹಿಂದ್ಗಡೆ ಕ್ಯಾರಿಯರ್ ಹಾಕ್ಸಿದೆ. ನಾನು ಮನೇಲಿ ಟೂಲ್ಸ್ ಉಂಟು, ನಾನು ಮನೇಲಿ ಟೂಲ್ಸ್ ಅಲ್ಲಿ ನಾನು ಹಾಕುದು. ಆದ್ರೆ ಮನೆ ಕೆಳಗೆ ಇಟ್ಟಿದ್ದಾಗ ಯಾರೋ ಕತ್ಕೊಂಡು ಹೋಗಿದ್ದಾರೆ. ನಾನು ಬೈಕ್ ಆದ್ರೆ ಇಟ್ಟಿದ್ದೆ ಟೂಲ್ಸ್, ಅದರಲ್ಲಿ ಒಳ್ಳೊಳ್ಳೆ ಟೂಲ್ಸ್ ಕತ್ಕೊಂಡು ಹೋಗಿದ್ದಾರೆ. ಅಷ್ಟು ಗತಿ ಕೆಟ್ಟಿದವರು ಸರೌಂಡಿಂಗ್ ಅಲ್ಲಿ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಮತ್ತೆ ನಂದು ಸ್ಪೀಡೋಮೀಟರ್ ನೋಡಿ, ಸ್ಪೀಡೋಮೀಟರ್ ಹೊಸ್ತು, ಆದ್ರೆ ಅದು ವೈರಿಂಗ್ ಮಾಡ್ಲಿಲ್ಲ, ಅದಕ್ಕೂ ಟೈಮ್ ಇಲ್ಲ. ಮತ್ತೆ ಮಡ್ಗಾಡಲ್ಲಿ ವ್ರ್ಯಾಪ್ ಹೋಗಿತ್ತು, ಮಡ್ಗಾಡ್ ವ್ರ್ಯಾಪ್ ಹಾಕ್ಸಿದೆ. ಮತ್ತೆ ಹಿಂದ್ಗಡೆ ಬಾಕ್ಸ್ ಇದು ವ್ರ್ಯಾಪ್ ಹೋಗಿತ್ತು, ಅದು ಹಾಕ್ಸಿದೆ. ವ್ರ್ಯಾಪ್ ಎಲ್ಲ ನಿನ್ನೆ ಅವರು ಸ್ಟಿಕ್ಕರ್ಸ್ ಒಳ್ಳೆ ಕರೆಕ್ಟ್ ಟೈಮಿಂಗ್ ಮಾಡಿಕೊಟ್ರು. ಅಷ್ಟು ರಾತ್ರಿ 9:30 ಆಗಿತ್ತು ನಂದು ವ್ರ್ಯಾಪ್ ಎಲ್ಲ ಆಗೋಗಿ. ಆಕ್ಚುಲಿ ಅವರು 6 ಗಂಟೆ ಹೋಗ್ಬೇಕಿತ್ತಂತೆ. ಮನೀಶಣ್ಣ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಬೋನ್ ಮನೆಯಲ್ಲಿ ನಿನ್ನೆ ಒಳ್ಳೆ ಗಮ್ಮತ್ ಊಟ ಇತ್ತು, ಮೀನು ಚಿಕನ್ ಎಲ್ಲ ಮಾಡಿದ್ರು. ಒಂದು ಮನೆ ಸಹ ಹಾಗೆ ತುಂಬಾ ಒಳಗೆ ಆಫ್ ರೋಡ್ ಮಾಡಿ ಲಾಸ್ಟ್ ಮನೆ ಸಿಗುದು ಮಾರ. ಒಂದು ಫುಲ್ ಸೈಲೆಂಟ್, ಯಾರ್ದು ಚೊರೆ ಇಲ್ಲ, ಸಿಟಿ ಚೊರೆ ಇಲ್ಲ, ಜನರ ಚೊರೆ ಇಲ್ಲ, ಯಾರು ನೋಡ್ತಾರೆ ಅದು ಪ್ರಾಬ್ಲಮ್ ಇಲ್ಲ. ಅವನ ಮನೆಯಲ್ಲಿ ಗಾಡಿ ಎಷ್ಟು ಬೇಕಾದ್ರೂ ರೇವ್ ಮಾಡ್ಬೋದು, ಎಷ್ಟು ಸೌಂಡ್ ಮಾಡ್ಬೋದು, ಎಂತ ಟೆನ್ಷನ್ ಇಲ್ಲ. ಸೊ ಅಂತ ಮನೆ ಒಂದು ಇರ್ಬೇಕು ಮಾರೆ, ಗಮ್ಮತ್ ಆಗ್ತದಾಗ. ಬ್ರೋ ವೇರ್ ಆರ್ ಯು? ಯಾನ್ ಆಲ್ರೆಡಿ ರೀಚ್ಡ್. ಸೊ ಇದು ಆನೆಗುಡ್ಡೆ ಟೆಂಪಲ್. ಒಳಗೋಯ್ಕಾ ಹೊರಗಿಂದ ಅದೇ ಫೈನಲಿ 2-3 ಸರ್ತಿ ಕನ್ಫ್ಯೂಷನ್ ಆಗಿದೆ ಮಗ. ಏತು ಕಾಪುನಿ ಅನಿಕ್ಕೆ ಅಯ್ಯಯ್ಯ. ಇವನ್ ಮಾತ್ರ ತುಂಬಾ ಬೇಗ ಹೊರಟು ಬಂದಿದ್ದಾನೆ. ಎಟ್ ವಾಟ್ ಟೈಮ್ ಯು ಕೇಮ್? 7:10. ವಿ ಕೇಮ್ ಎಟ್ 8. 1 ಗಂಟೆ ಕಾದಿದ್ದ ನಮ್ಮ ಪಾಪ ನಮಗೆ. ನೋ ಸೀನ್ ರೈಟ್? ಎನಿ ಬೇಜಾರ್ ಸೀನ್ಸ್? ಇಲ್ಲಲ್ಲ. ರೈಡ್ ಎಂಜಾಯ್ ಮಾಡೋದು ಅಷ್ಟೇ, ನೋ ಬೇಜಾರ್ ಸೀನ್ಸ್. ಸೊ ಹೋಗೋ ಈಗ. ಒಳ್ಳೆ ಬೈಕ್ ಮಾತ್ರ KTM ಬೈಕ್ ಉಂಟಲ್ಲ ನಂದು ಫೇವ್ರೇಟ್. ಕೆಲವರೆಲ್ಲ KTM ಬೈಕ್ ಚಪ್ರಿ ಬೈಕ್ ಹಾಗೆಲ್ಲ ಹೇಳ್ತಾರೆ. ಆಕ್ಚುಲಿ ಹೇಳೋರು ಚಪ್ರಿ, ಯಾಕಂದ್ರೆ KTM ಬಗ್ಗೆ ಗೊತ್ತಿಲ್ಲದವರು ಹೇಳೋದು. ಅವರಿಗೆ KTM ಅಂದ್ರೆ ಒಂದು ಯಾವ ಬ್ರ್ಯಾಂಡ್ ಅಂತ ಐಡಿಯಾನೇ ಇರುವುದಿಲ್ಲ. ಯಾರೋ 4 ಜನ ಹೀಗೆ ಹೋದ್ರೆ ಅಂತ ಹೇಳಿ ಅದನ್ನ ಚಪ್ರಿ ಅಂತ ಮಾಡಿಬಿಟ್ಟಿದ್ದಾರೆ. ರಾಯಲ್ ಇನ್ಫೀಲ್ಡ್ ಓನ್ ಮಾಡೋರಿಗೆ KTM ಅಗೇನ್ಸ್ಟ್ ಇರ್ತಾರೆ. ಆದ್ರೆ ನನ್ನ ಹತ್ರ ರಾಯಲ್ ಇನ್ಫೀಲ್ಡ್ ಇದ್ರು ಸಹ ಐ ಲವ್ KTM ಇದು ಪವರ್, ರಿಲಯಬಿಲಿಟಿ ಒಂದಿಲ್ಲ. ಮತ್ತೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲೆಲ್ಲ ಭಾರಿ ಕಮ್ಮಿ ರೇಟ್, ರೀಸೇಲ್ ವ್ಯಾಲ್ಯೂ ಇಲ್ಲ. ಅದಕ್ಕೆ ಸ್ವಲ್ಪ ಚಪ್ರಿಗಳ ಕೈಗೆಲ್ಲ ಸಿಕ್ಕಿ ಸ್ವಲ್ಪ ಹೆಸರು ಹಾಳಾಯ್ತು. ಇಲ್ಲೊಬ್ರು ಸ್ಪೀಕರ್ ಹೋಗ್ತಿದ್ದಾರೆ ತಮಿಳ್ನಾಡು, ಮೋಸ್ಟ್ಲಿ ಮೋಟೋವರ್ಸ್ಗೆ ಹೋಗೋದು ಅಂತ. ಇವರೆಲ್ಲ ಮೋಟೋವರ್ಸ್ ನೋಡಿ, ಮುಂಬೈ ಗಾಡಿ. Few moments later. ಎಷ್ಟು ಬೈಕ್ಸ್ ಉಂಟು ನೋಡಿ, ಎಲ್ಲ ಮೋಟೋವರ್ಸಿಗೆ. ಅವ್ರದ್ದೊಂದು ಫ್ಲಾಗ್ಸ್ ಉಂಟು ಇಲ್ಲಿ. ಓ ಕೇರಳ ಬಾಯ್ಸ್. 20 minutes later. ಬೈ ಆ್ಯಂಟಿನ ಓಪನ್ ಮಾಡು. ರೈಟ್ ಗಾಡಿ. ಹಾಂ ಸಾಕು ಅಷ್ಟೇ. ಮತ್ತೆ ಆಚೆ ಮುರಿದಾಕ್ಬೇಡ ಮಾರೆ. ನೋಡಿ ಕ್ರೂಸ್ ಕಂಟ್ರೋಲ್ ಇದ್ರೆ ಈ ಥರದ್ದೆಲ್ಲ ಒಳ್ಳೇದು. ನೋಡಿ ಮನ್ಯಾಗ ಆರಾಮ್ಸೆ ಹೋಗ್ತಿದ್ದಾನೆ ಕೈಯೆಲ್ಲ ಬಿಡ್ಕೊಂಡು. ಬ್ರೇಕ್ ಮಾಡಿ ಎದುರು ಗಾಡಿ. ನಾವೆಲ್ಲ ಕನೆಕ್ಟ್ ಆಗಿದ್ದೇವೆ ಈಗ, ನಾನು ಅವನು ಮತ್ತೆ ಭುವನ್ 3 ಜನ ಸಹ ಕನೆಕ್ಟೆಡ್ ಆಗಿದ್ದೇವೆ. ಇಂಟರ್ಕಾಮ್ ಕನೆಕ್ಟ್ ಮಾಡಿದ್ದು ಅಲ್ಲಿ ಹೋಟೆಲಲ್ಲಿ. ಸೊ ಪೀಸ್ಫುಲ್ ರೈಡ್, ಪೀಸ್ಫುಲ್ ಕಮ್ಯುನಿಟಿ, ಪೀಸ್ಫುಲ್ ರೈಡ್. ನಾನು ಜಸ್ಟ್ ಬಡ್ಕಲ್ ಎಂಟರ್ ಆಗಿದ್ದು. ಇಲ್ಲಿ ಯಾರು ಹೆಲ್ಮೆಟ್ ಹಾಕೋದಿಲ್ಲ ಮಾರೆ. ಇವೊಬ್ಬ ಲಾರಿ ಅವ ಹಿಂದಿಂದ ಕಿಸ್ ಕೊಡ್ತಾನಂತ, ನನಗೆ ಅಷ್ಟು ಹತ್ರದಲ್ಲಿ ಬರ್ತಿದ್ದಾನೆ ಮಾರೆ.
ನೋಡಿ ಹೆಲ್ಮೆಟ್ ಇಲ್ಲ, ನೋಡಿ ಅಲ್ಲೆಲ್ಲ ಹೋಗ್ತಿದಾರಲ್ಲ, ಯಾರಿಗೂ ಹೆಲ್ಮೆಟ್ ಇಲ್ಲ. ಮೋಸ್ಟ್ಲಿ ಊರಿಗೆ ಹೆಲ್ಮೆಟ್ ಇದು ಕಾನ್ಸೆಪ್ಟ್ ಸ್ವಲ್ಪ ಗೊತ್ತಿಲ್ವಾ ಅಂತ. ನೀ ಯಾರು ಹಾರ್ನ್ ಆಗ್ತಿದೆ? ಅಬ್ದುಲ್. 650 ಪಿಂಕ್ ಹತ್ಯವು, ರೆಡ್ ಎದುರು ಒಂದು ಪಿಂಕ್ ಕಲರ್ ಬೈಕ್ ಹೋಗ್ತುಂಟು. ಪಿಂಕ್ ಅಲ್ಲ ಬ್ರೋ, ರೆಡ್ ಅದು. ಆರಾಮ್ಸೆ ಅವರಷ್ಟಿಗೆಲ್ಲ ನೋಡಿ. ಅವತ್ತು ಪಿಕಪ್ ಉಂಟು ಗಾಡಿ, ವಿ ಕಾಂಟ್ ಕಂಪೇರ್. ಇದು ಬ್ರಿಡ್ಜ್ ಬ್ಲಾಕ್ ಮಾಡಿದ್ದಾರೆ ಎಂತಕ್ಕಂತ ಗೊತ್ತಿಲ್ಲ, ಮೋಸ್ಟ್ಲಿ ಡ್ಯಾಮೇಜ್ ಉಂಟು ಅಂತ. ಹೋದ ವರ್ಷ ಸಹ ಬ್ಲಾಕ್ ಮಾಡಿದ್ರು, ಇನ್ನೂ ರಿಪೇರಿ ಆಗಲಿಲ್ಲ ಮಾರೆ. 1 ವರ್ಷ ಬೇಕಾ? 1 hour later. ಬರ್ದಾ? ಇಲ್ಲಿ ವ್ಯೂ ಸೂಪರ್ ಉಂಟು. Hours later. ನಾವೀಗ ಇಲ್ಲಿ ಊಟ ಮಾಡಿದ್ದು, ಈಗ ಸೀದಾ ಹೋಗುವ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಐಸ್ ಕ್ರೀಮ್ ತಿನ್ನೋಲ್ಲ ಭುವನ್? ಎಲ್ಲಿ ತಿನ್ನುವ? 15 ಕಿಲೋಮೀಟರ್ ಅಲ್ಲ. ಸೊ ಐಸ್ ಕ್ರೀಮ್ ಕ್ರೇವಿಂಗ್ಸ್ ಆಗ್ತುಂಟು. ನಾನು ಐಸ್ ಕ್ರೀಮ್ ತಿನ್ಬೇಕಂತ ಎಷ್ಟು ಕಮ್ಮಿ ಮಾಡಿದ್ರು ತಿನ್ಲಿಕ್ಕೆ ಆಗ್ತಿಲ್ಲ, ಅಂದರೆ ಬಿಡ್ಲಿಕ್ಕೆ ಆಗ್ತಿಲ್ಲ, ತಿನ್ಲಿಕ್ಕೆ ಆಗ್ತುಂಟು. ಇದು ಬಾರ್ಡರ್ ಅಲ್ಲಿ ಫುಲ್ ಚೆಕಿಂಗ್ ಅಲ್ಲಿ ಇದ್ದೇ ಇರ್ತದೆ, ನಮ್ಗೆ ಅದ್ರಲ್ಲಿ ಎಂತ ಟೆನ್ಷನ್ ಇಲ್ಲ. ಇನ್ನು ಗೋವಾ ನೋಡಿದ್ರೆ ಅದು ಬಾರ್ಡರ್. ಈ ಬೈಕ್ ನೋಡಿ ತಮಿಳ್ನಾಡಿಂದ ಬಂದಿದ್ದಾರೆ. ತಮಿಳ್ನಾಡು, ಮುಂಬೈ ಎಲ್ಲೆಲ್ಲಿಂದೆಲ್ಲ ಬರ್ತಾರಂತಿಲ್ಲ. ನಮ್ಮೊಟ್ಟಿಗೆ ಹನ್ಸಲ್ ಅಂತ ಇದ್ದ ಅಲ್ಲ, KTM ಅವನಿಗೆ ಒಂಚೂರು ಪರ್ಸನಲ್ ಪ್ರಾಬ್ಲಮ್ ಇತ್ತಂತ ಹೇಳಿ ವಾಪಸ್ ಹೋದ. ಕ್ಯಾಮ್ರಾ ಆಫ್ ಇತ್ತು. ಅವ್ರು ನಂಗೆ ವೆರಿ ನೈಸ್ ಕಲರ್ ಅಂತ ಹೇಳಿದ್ರು. ಎಂತಾದ್ರೂ ಒಂದು ಒಳ್ಳೇದಾಗುವಾಗಲೇ ಕ್ಯಾಮ್ರಾ ಆಫ್ ಇರೋದು ಮಾರೇಶೆ. ಓ ಡೈಯೋ. ನಾನು ಎವ್ರಿ ಇಯರ್ ಗೋವಾ ಬರ್ತಲ್ಲ, ಇದೊಂದು ಸ್ಟ್ರೆಚ್ ನನಗೆ ಭಾರಿ ಇಷ್ಟ. ಫುಲ್ ಹೈಟ್ ಅಲ್ಲಿ ತುಂಬಾ ದೂರ ಉಂಟು ಇದೇ ತರ ರೋಡ್, ಕ್ರೇಜಿ ರೋಡ್. ಮತ್ತೆ ಅಲ್ಲಿ ಒಂದು ಟರ್ನ್ ಅಲ್ಲಿ ಸ್ಟೇಡಿಯಂ ಸಿಗ್ತದೆ. ಇಲ್ಲಿ ನಾನು ಆಗ ಹೇಳಿದಲ್ಲ ಸ್ಟೇಡಿಯಂ, ಅದು ಇದೇ ಸ್ಟೇಡಿಯಂ. ಇಲ್ಲಿ ಆಡೋದೆಲ್ಲ ತೋರ್ತದಿಲ್ಲ ಗೊತ್ತಿಲ್ಲ, ಆದರೆ ಜನ ಕೂತದ್ದು ಮಾತ್ರ ತೋರ್ತದೆ. ಇಲ್ಲಿ ನಾವು ಜನರಿಗೆ ಹೋಗುವಾಗ ಹಾಯ್ ಮಾಡ್ತಾ ಹೋಗ್ಬೋದು. ಅಲ್ಲಿ ನಾವು ಮುಂಚೆಲ್ಲ ಹೋಗ್ತಿದ್ದು ಬೈಕಲ್ಲಿ, ಈ ಸಲ ನಾವು ಕೆಳಗೆ ಹೋಗ್ತುಂಟು. ಅಲ್ಲಿ ಮೇಲಿಂದ ಭಾರಿ ಒಳ್ಳೆ ವ್ಯೂ ಉಂಟು, ಕ್ರೂಸ್ ಎಲ್ಲ ನಿಂತಿರ್ತದೆ, ಅದೆಲ್ಲ ನಮಗೆ ತೋರ್ತದೆ. ಲಾಸ್ಟ್ ಟೈಮ್ ಫೈನಿಗೆ ಅಂತ ಕೇರ್ ಮಾಡಲಿಲ್ಲ, ನಮ್ದೊಬ್ರು ಫ್ರೆಂಡ್ ಹೇಳಿದ್ರು ಅಲ್ಲಿ ಒಂದೇ ಕ್ಯಾಮ್ರಾದಲ್ಲಿ ಫೋಟೋ ಬರ್ಬೋದು, ಫೈನ್ ಇದು ಫೋಟೋ ಬರ್ತದೆ ಅಂತ ಹೇಳಿ ಹೋದದ್ದು. ಅದರಿಂದ ಫೋಟೋ ಬರಲಿಲ್ಲ, ಫೈನ್ ಸಹ ಬರಲಿಲ್ಲ. ಸೊ ಈ ಸಲ ಅಷ್ಟು ಫೋಟೋದ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಕೆಳಗಿಂದ ಬರ್ತಿರೋದು. ನೋಡಿ ನಾವು ಹೋಗೋದಾದ್ರೆ ಅದೇ ಬ್ರಿಡ್ಜಲ್ಲಿ ಹೋಗ್ತಿತ್ತು ಇಷ್ಟೊತ್ತಿಗೆ ಮೇಲಿಂದ. 3 years ಬ್ಯಾಕ್ ಇದ್ರಲ್ಲಿ ಎಂತೋ ಕೆಲಸ ಆಗ್ತಿತ್ತು. ನಾನು ಅದನ್ನೈತೆ ಮೇಲೆ ನೋಡ್ತಾ ಬಂದದ್ದು, ಬೈಕ್ ಸೈಡಿಗೆ ಹೋಗಿದ್ದು, ಸೈಡಿಗೆ ಹೋಗಿ ಇದಕ್ಕೆ ತಾಗಿದ್ದು. ಹಾಂ ಬ್ಯಾಕ್ ಪೇನ್, ಫುಲ್ ಬ್ಯಾಕ್ ಪೇನ್. ಅವನು ಮಾಡಿ ತೋರಿಸ್ತಿದ್ರು ಯಾವ ಥರ ಕೂತದಂತ. ಥ್ಯಾಂಕ್ ಯು. ನಮ್ಮದು ಸ್ಟೇಗೆ ಈಗ ಜಾಸ್ತಿ ದೂರ ಇಲ್ಲ, ಜಸ್ಟ್ ಒಂದು 8 ಕಿಲೋಮೀಟರ್ಸ್ ಉಂಟು. ಅದಕ್ಕಿಂತ ಮುಂಚೆ ಐಸ್ ಕ್ರೀಮ್ ತಿನ್ನುವಂತ ಇಲ್ಲಿ ಬಂದದ್ದು. ಇಲ್ಲಿ ಬರಲಿಕ್ಕೂ ಇಲ್ಲಿದ್ದು ಓನರ್ ನಂದು ಗಾಡಿ ಕಲರ್ ಚಂದ ಉಂಟು ಅಂತ ಹೇಳಿದ್ರು. ಈ ಗೋವಾ ಬರೋ ಫೀಲೇ ಬೇರೆ. ನಮ್ಮದು ಊರು ಬಿಟ್ಟು ಹೊರಗಡೆ ಬರೋದು ಫೀಲ್ ಉಂಟಲ್ಲ, ಅದು ಖುಷಿಯೇ ಬೇರೆ, ಯಾರ್ದಂತ ಟೆನ್ಷನ್ ಇಲ್ಲ. ನಂದು ಬೈಕಿಗೆ ಸ್ಟಾರ್ಟ್ ಅಂತ ಹೇಳೋ ಸ್ಟಾರ್ಟ್ ಆಯ್ತು. ಹೌದು, ಅದ್ರಂಗೆ ವಾಯ್ಸ್ ಅಸಿಸ್ಟೆಂಟ್ ಥರ. ಹಾಂ, ಈಗ ನೀನು ಹತ್ರ ಸ್ಟಾರ್ಟ್ ಅಂತ ಹೇಳಿ ಸ್ಟಾರ್ಟ್ ಆಯ್ತು. ಸತ್ಯ, ಅದಕ್ಕೆ ವಾಯ್ಸ್ ಅಸಿಸ್ಟೆಂಟ್ ಇತ್ತು ಅದರಲ್ಲಿ. ಹೇಳು. ಹೌದು, ಆಫ್ ಅಂತೇಳಿ, ಆಫ್ ಅಂತೇಳಿ. ನಾ ಯಾವ್ದ್ರಂಗೆ ಮಾಡೋದು ಗೊತ್ತಾಗ್ತದೆ ಅದಕ್ಕೆ. ಈಗ ಐಫೋನ್ ಹಂಗೆಲ್ಲ ಇಲ್ಲ, ಸಿರಿ ಸೇಮ್ ಬೈಕಲ್ಲಿ. ಪುನಃ ಹೇಳಿ ಸ್ಟಾರ್ಟ್ ಅಂತ ಹೇಳಿ, ಸ್ಟಾರ್ಟ್ ಆಯ್ತು. ನೀ ಜೋರು ಹೇಳ್ಕ, ಅದಕ್ಕೇನಿಲ್ಲ, ಗುಟ್ಟಂಗೆ ಹೇಳ್ರತ್ತ. ಜೋರು ಹೇಳ್ಕ. 1 hour later. ಹಾಂ, ಏ ಬಾಂಬೆ ಸೆ ಆಯೆ. ಹಾಂ ಆಯ್ತು ಮಾರೆ, ಕೇಳ್ತಿತ್ತು 2 hours later. ಸೆಟ್ ಅಲ್ಲ ಫುಲ್. ಸೂಪರ್ ಬ್ರೋ. ಇದು ನನ್ನ 7th ಇಯರು. ನಿಂದು
ನಂದು 4th year. ಫೋರ್ತ್ ಇಯರ್. Fourth year. ಓಕೆ. ಈ ಸರಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಝೊಮ್ಯಾಟೊ ಡಿಸ್ಟಿಕ್ ಅವರು ಕೊಲಾಬ್ರೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಥಿಂಕ್ ನಾಳೆಯಿಂದ ಏನ್ ಮಾಡ್ತಾರೆ ನೋಡ್ಬೇಕು ಹೆಂಗೆ ಯಾವ ಥರ ಮಾಡ್ತಾರೆ ಅಂತ. ನಾಳೆ ಸಿಗೋಣ ಅಲ್ಲ? ನಾಳೆ ಸಿಗು. ನೀವು ಇರ್ತೀರಾ ಅಲ್ಲಿ ಹೋಗ್ತೀರಾ? ಬರ್ಗರ್ ಅಲ್ಲಿ ಇರ್ತೀನಿ ಬನ್ನಿ. ಅಲ್ಲಿ ಇರ್ತೀರಾ? ಓಕೆ, ನಾ ಬರ್ತೇನೆ. ಇಲ್ಲಿ ನಮ್ಮದು QR ಕೋಡ್ ತೋರಿಸ್ಬೇಕು. QR ಕೋಡ್ ತೋರಿಸಿದ ಮೇಲೆ ನಮಗೆ ಗೂಡೀಸ್ ಕೊಡ್ತಾರೆ. ಸೆಟ್ ಅಲ್ಲ ಸಾಗರ್? ಬ್ರೈಟ್ನೆಸ್ ಇಡ ತೋರೋದಿಲ್ಲ ಅಂಬ್ರ ಅವ್ರಿಗೆ. ನಮ್ಮೊಟ್ಟಿಗೆ ಭುವನ್. ಹಾಂ, ಎಸ್ ನಿರೀಕ್ಷಿತ್. सर आपको ये पहनना पड़ेगा 3 दिन हाँ। कंपलसरी है हाँ। और गुम हो गया तो फिर से नहीं मिलेगा। ओके, और ये फूड का कार्ड है, पहले रिचार्ज करके यूज करना। रिफंड रिचार्ज कैसे करेंगे? इधर स्कैनर दिया है। ಇದೀಗ ಸಿಕ್ಕಿದೆ ಇನ್ನು ಸೆಟ್. ಸಾಗರ್ ಸೆಟ್ ಅಲ್ಲ? ಹಾಂ, ನಮ್ಮದು ಸಾಗರ್ ಸೆಟ್ ಅಂತ ಹೇಳಿದ. ಸಾಗರ್ ಸೆಟ್ ಹೇಳಿದ ಮೇಲೆ ಸೆಟ್ ಉಂಟಂತ ಅರ್ಥ. ನಮಗೆ ಈ ಕಲರ್ ಕೊಟ್ಟರು, ಇವನಿಗೆ ವೈಟ್ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ವೈಟೇ ತಗೊಳ್ಳೋ ಅಂತ ನಾವು ಡಿಸೈಡ್ ಮಾಡಿದೆ. ಸೊ ಇದರಲ್ಲಿ ನಮ್ಗೆ ಎಂತೆಲ್ಲ ಸಿಕ್ಕಿದ್ದು ಗೊತ್ತಾ? ಒಂದು ಟೀ ಶರ್ಟ್, ನಂಗೆ ಇದು ಇಷ್ಟ, ಕಪ್. ಒಂದು ಸ್ಟಿಕ್ಕರ್ ಕೊಟ್ಟಿದೆ. 4 ವರ್ಷ ಹಿಂದೆ ಬರುವಾಗ ತುಂಬ ಸ್ಟಿಕ್ಕರ್ ಇತ್ತು. ವರ್ಷ ಹೋದಾಗ ಕಮ್ಮಿ ಆಗ್ತದೆ. ಈ ಸಲ ಒಂದು ಕೊಟ್ಟಿದ್ದಾರಾ? ಮತ್ತೆ ಬೇರೆ ಇದೊಂದು ಕಾರ್ಡ್. ಇದೆಲ್ಲ ಅಂದರೆ ಇಷ್ಟು ದಿನದಲ್ಲಿ ಎಂತೆಲ್ಲ ಉಂಟು ಹಾಗೆಲ್ಲ ಮ್ಯಾಪ್ ಉಂಟು. ಎಲ್ಲೆಲ್ಲಿ ಎಂತೆಲ್ಲ ಉಂಟು ಎಲ್ಲ ಮ್ಯಾಪಲ್ಲಿ ಉಂಟು. ಇದೀಗ ನಾವು ಟಿಕೆಟ್ ತಗೊಂಡು ಹೋಯ್ತಲ್ಲ, ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಮೋಟೋವಸ್. ಸೊ ಆಗ 3 ದಿನ ಸಹ ಕೈಯಲ್ಲಿ ಬ್ಯಾಂಡ್ ಇರಬೇಕು, ಇಲ್ಲಾಂದ್ರೆ ಎಂಟ್ರಿ ಇಲ್ಲ. ನಾವೀಗ ಇಲ್ಲಿಂದ ಸೀದಾ ಹೊರಟದೀಗ ಊಟ ಮಾಡ್ಲಿಕ್ಕೆ. ನಾಳೆಯಿಂದ ಸ್ಟಾರ್ಟ್ ಇವೆಂಟ್. ಫುಲ್ ಕ್ರೇಜಿ ವ್ಲಾಗ್ ಅಲ್ಲ ಸಾಗರ್? ನಾಳೆಯಿಂದ ಕ್ರೇಜಿ ವ್ಲಾಗ್ ಅಲ್ಲ? ಈಗ ಊಟ ಮಾಡ್ಲಿಕ್ಕೆ ಹೋಗುವ ಸಾಗರ್ ಲೆಕ್ಕದಲ್ಲಿ. ಸೊ ಇಲ್ಲಿ ನೋಡಿ ಕೆಲವು ಡಿಸ್ಪ್ಲೇ ಗಾಡಿ ಎಲ್ಲ ಬರ್ತುಂಟು, ಬೈಕ್. ಸಾಗರ್ ಹಲ್ ತೋರ್ಸ್.